ಮಧ್ಯದಲ್ಲಿ ನಡು ರಾತ್ರಿಯಲ್ಲಿ ನಡು ರಸ್ತೆಯಲ್ಲಿ ನಿಲ್ಸ್ಬಿಟ್ಟಿದ್ದಾರೆ. ಟ್ರೈ ಮಾಡ್ತೀನಿ ಹೇಳ್ಕೊಟ್ಟಿದ್ದಾರಲ್ಲ ಎಲ್ಲ ವೆಯ್ಟ್. 12. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ನಾನು ಕೂಡ ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಆ್ಯಂಡ್ ನಮ್ಮದಿದು ಗೋವಾದಲ್ಲಿ 3rd ಡೇ. ಆ್ಯಕ್ಚುಲಿ ನಾವಿವತ್ತು ಬೈಕಲ್ಲೇ ಫುಲ್ ಓಡಾಡ್ತೀವಿ. 2 ಡೇಸ್ಗೆ ಅಂದ್ಬಿಟ್ಟು ರೆಂಟ್ ತೊಗೊಂಡಿದ್ವಿ ಬೈಕ್ನ. ಸೊ ಬೈಕಲ್ಲೇ ಓಡಾಡ್ತಾ ಇದ್ದೀವಿ. ಕಾರ್ ಆದರೆ ಟ್ರಾಫಿಕೆಲ್ಲ ಇರುತ್ತೆ ಆ್ಯಂಡ್ ಪಾರ್ಕಿಂಗ್ ಎಲ್ಲ ಹಿಂಸೆ ಅಂತ ಹೇಳಿ ಬೈಕನ್ನೇ ರೆಂಟಿಗೆ ತೊಗೊಂಡಿದ್ವಿ. ಫುಲ್ ಬೈಕಲ್ಲೇ ಓಡಾಡಿದ್ದೀವಿ. ಆ್ಯಕ್ಚುಲಿ ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ಲಾಸ್ಟ್ ಇಯರ್ ನಾವು ಬಂದಿದ್ದಾಗ ನಾವು ಒಂದು ಬೀಚ್ ನಿಯರ್ ರೆಸಾರ್ಟ್ನ ಬುಕ್ ಮಾಡಿದ್ವಿ. ಸೊ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಅಲ್ಲಿ ಫೋಟೋಶೂಟ್ ಸಖತ್ತಾಗಿರುತ್ತೆ ಆ್ಯಂಡ್ ಸನ್ಸೆಟ್ಟಲ್ಲಂತೂ ಸೂಪರಾಗಿರುತ್ತೆ. ಅದಕ್ಕೇ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಲಾಂಗ್ ಆಯಿತು, ಏನು ಮಾಡೋಕ್ಕಾಗಲ್ಲ. ಒಳ್ಳೆ ಪ್ಲೇಸು ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಟ್ರಾವೆಲ್ ಮಾಡಲೇಬೇಕು. ಸೊ ಎಲ್ಲ ಹೋಗ್ತಾ ಇದ್ದೀವಿ. ಸ್ವಲ್ಪ ಬಿಸಿಲಿತ್ತು, ಆದರೂ ಪರವಾಗಿಲ್ಲ, ಒಂದಷ್ಟು ಫೋಟೋಸ್ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಅದು ಬೀಚ್ ಚೆನ್ನಾಗಿರುತ್ತೆ, ಪೀಸ್ಫುಲ್ಲಾಗಿರುತ್ತೆ ಫೋಟೋಶೂಟ್ಗೆ, ಮತ್ತು ಮಕ್ಳಿಗೆ ಆಟಾಡೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. In 200 meters, turn left onto Pernin, Agarwada, Mohi. ನೋಡಿ 5 ಜನ ಏನು ಮಾಡ್ತಿದ್ದಾರೆ. ಓ ಒಳಗಡೆ ನೀರಿತ್ತಾ? ಓಹೋ ಬೋರ್ವೆಲ್ ಕೊರಿತಾ ಇದ್ದಾರೆ. ನೀವೇನು ಮಾಡ್ತಾ ಇದ್ದೀರಾ ಸರ್? ಸರ್ ಸರ್ ಏನು ಮಾಡ್ತಾ ಇದ್ದೀರಾ? ಹಾಂ, ಏನು ಮಾಡ್ತಾ ಇದ್ದೀರಾ? ಏನು ಮಾಡ್ತಾ ಇದ್ದೀರಾ? ಓಹೋ ಹೋ ನೇಯ್ ಅವರಿಬ್ಬರು ಅಲ್ಲಿ ಎಣ್ಣೆ ಹೊಡಿತಾ ಕೂತಿದ್ದಾರೆ, ಬಿಯರ್ ಕುಡಿತಾ ಕೂತಿದ್ದಾರೆ. ಮತ್ತು ನಾವೀಗ ಅಶ್ವಂ ಬೀಚ್ ಹತ್ರ ಬಂದಿದ್ದೀವಿ. ಅದೇ ನಾವು ಮಾಡಿದ್ದು ರೂಮ್, ಓಲ್ಡ್ ರೂಮು ಇದು. ಸೊ ಅಲ್ಲೊಂದ್ಸಲ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಕರ್ಕೊಂಡ್ಬಂದ್ವಿ. ಬಟ್ ಬಿಸಿಲು ಈಗ ಒಂದು 3 o'clock ಆಗಿದೆ. 3 o'clockಲ್ಲಿ ಬಂದಿದ್ದೀವಿ. ಫುಲ್ ಬಿಸಿಲು. ಬಟ್ ಸನ್ಸೆಟ್ ಬಂದರೆ ಸಕ್ಕತ್ತಾಗಿರುತ್ತೆ ಫೋಟೋಗೆ. ನೋಡೋಣ, ಅಲ್ಲಿ ತನಕ ಇದ್ದರೆ ಒಂದಷ್ಟು ಫೋಟೋಶೂಟ್ ಮಾಡಿಸ್ಕೊಂಡು ಹೋಗೋದು. ನೋಡಿ ಇವರು ಫುಲ್ಲು ತೋಡಿ ಇಟ್ಬಿಟ್ಟಿದ್ದಾರೆ. ಚಿನ್ನೋ ಕಾಲಿಗೆಲ್ಲ ಆಗುತ್ತೆ. ಜ್ಯೂಸ್ ವೇಸ್ಟ್ ಮಾಡಬೇಡ. ನೋಡಿ ಕ್ರ್ಯಾಬ್ ಇದೆ. ಇದು ಕ್ರ್ಯಾಬ್ ಜಾಸ್ತಿ ರೆಡ್ ಕ್ರ್ಯಾಬ್ಸ್ ಇರೋದು. ಫುಲ್ ಕ್ರ್ಯಾಬ್ ಅಂತ ಗೊತ್ತಿದ್ದಾರೆ. ನಮ್ಮ ಯಜಮಾನ್ರು ಬರ್ತಾ ಇದ್ದಾರೆ. ಅವ್ರ ಕೇಳಿ ನೋಡ್ಸೋಣ ಅದೇನು ಅಂತ. ಹಾಂ ಇದು ಕ್ರ್ಯಾಬ ನೋಡು, ನೋಡು ಕಲ್ಲ ಕ್ರ್ಯಾಬ್ ಅಲ್ವಾ? ಕ್ರ್ಯಾಬ್ ಬಂದು ಏನು ಗೊತ್ತಾ, ಈ ಬೀಚಲ್ಲಿ ಸಿಕ್ಕಾಪಟ್ಟೆ ಕ್ರ್ಯಾಬ್ಸು. ಇವನ್ ಇಲ್ಲೇ ಲಾಸ್ಟ್ ಎಂಡಿಂಗಲ್ಲೇ ಇರುತ್ತೆ, ತುಂಬಾ ಇರುತ್ತೆ ಕ್ರ್ಯಾಬ್ಸು. ಸಿಕ್ಕಾಪಟ್ಟೆ ಭಯ ಆಗ್ತಾಯಿತ್ತು. ಜಾಸ್ತಿ ನಾವು ನೀರೊಳಗಡೆ ಹೋಗಲಿಲ್ಲ. ಆ್ಯಂಡ್ ಮಕ್ಕಳು ಅಷ್ಟೇ ಕ್ರ್ಯಾಬ್ಸ್ ಎಲ್ಲ ನೋಡಿ ನಾವು ನೀರಲ್ಲಿ ಹೋಗಲ್ಲ ಅಂತ ಅದೇ ಅಲ್ಲಿ ಕುತ್ಕೊಂಡು ಮಣ್ಣಲ್ಲಿ ಆಟ ಆಡ್ತಾ ಇದ್ದಾರೆ ಅವರು. ಬಟ್ ಸ್ಕೇರಿ ಮಾತ್ರ ಸಿಕ್ಕಾಪಟ್ಟೆ. ಹೆಂಗಿದೆ, ದೊಡ್ಡದು ಇದೆ, ಚಿಕ್ಕದು ಇದೆ. ನನಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು. ಜಸ್ಟ್ ವೀಡಿಯೋ ಮಾಡ್ಕೊಂಡು ತೋರಿಸ್ದೆ.
ನಾವು ರಿಟರ್ನ್ ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಕ್ರ್ಯಾಬ್ಸ್ ಇತ್ತು ಆ್ಯಂಡ್ ಬಿಸಿಲು ಬೇರೆ ಇತ್ತು. ಮಕ್ಕಳು ಅಷ್ಟೇ ನೀರಲ್ಲೆಲ್ಲ ಆಟ ಆಡಲೇ ಇಲ್ಲ, ಬರೀ ಮೊರಳಲ್ಲೇ ಆಟ ಆಡ್ತಾಯಿದ್ರು. ಸರಿ ಹೊರಡೋಣ ಅಂತ ಹೊರಟ್ವಿ. ಆ್ಯಕ್ಚುಲಿ ನಮಗೆ ಈವ್ನಿಂಗು ಕ್ರೂಸರ್ಗೆ ಬುಕ್ ಮಾಡಿದ್ವಿ ಟಿಕೆಟ್ನ. ಬೇಗ ಹೋಗ್ಬೇಕಾಗಿತ್ತು, ಆ ಟೈಮ್ಗೆ ಲೇಟ್ ಆಗಿಬಿಡುತ್ತೆ ಅಂತ ನಾವು ಹೊರಡ್ತಾ ಇದ್ದೀವಿ. ಇನ್ನು ರೂಮಿಗೆ ಹೋಗಿ ನಾವೆಲ್ಲ ಫ್ರೆಶ್ ಅಪ್ ಆಗಿ ಡ್ರೆಸ್ ಮಾಡ್ಕೊಂಡು ಹೊರಡಬೇಕು. ಸೊ ಹೊರಡ್ತಾ ಇದ್ದೀವಿ. ರೂಮಿಗೆ ಬಂದ್ವಿ, ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾ ಇದ್ದೀವಿ. ನೋಡಿ ನಮ್ಮ ಮಗ ಏನೋ ಬೇಕು ಅಂತ ಕೇಳ್ದ, ಕೊಡ್ಸಲ್ಲ ಅಂತ ಅಂದಿದ್ದಕ್ಕೆ ಆಟ ಆಡಿಸ್ತಾ ಇದ್ದಾನೆ. ನಾನು ಬರೋದಿಲ್ಲ ಅಂದ್ಬಿಟ್ಟು ಪಿಲ್ಲೋ ಕವರ್ ಮಾಡ್ಕೊಂಡು ಆಟ ಆಡ್ತಾ ಇದ್ದಾನೆ. ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದ್ದಾರೆ. ಇವನ್ ನಾನು ರೆಡಿ ಆಗಿದ್ದೀನಿ. ಬಟ್ ನಾನು ವೀಡಿಯೋ ಮಾಡೋರು ಯಾರೂ ಇಲ್ಲ. ನೋಡಿ ಫ್ರೆಂಡ್ಸ್, ನಾವು ಹೋಗ್ತಾ ಇದ್ದೀವಿ. ಅರ್ಧ ರೋಡಲ್ಲಿ ನಮ್ಮ ಬೈಕಲ್ಲಿ ಪೆಟ್ರೋಲ್ ಖಾಲಿ. ಈಗ ಮಧ್ಯಾಹ್ನ ಆಗ್ತಿದ್ದೀವಿ, ಆಗಲೇ ಖಾಲಿ. ನೋಡು ಮಧ್ಯದಲ್ಲಿ ನಿಂತ್ಕೊಂಡು. ಬೈಕ್ ಅಂದು ತೊಗೋಬೇಡಿ ಫ್ರೆಂಡ್ಸ್, ಬೈಕ್ ತೊಗೊಳ್ಳೇಬೇಡಿ. ನಿಮ್ಮ ಓನ್ ಕಾರಲ್ಲೇ ಓಡಾಡಿ. ನಾವು ಲಾಸ್ಟ್ ಟೈಮ್ ಬರೀ ಕಾರಲ್ಲೇ ಓಡಾಡಿದ್ವಿ. ಈ ಸಲ ಬೈಕ್ ತೊಗೊಂಡು ಪಚಿತಿ ಪಡ್ತಾಯಿದ್ವಿ. ಮೇನ್ ರೋಡಲ್ಲಿ ಪೆಟ್ರೋಲ್ ಖಾಲಿಯಾಗಿ ಪಾಪ ನಮ್ಮ ಅಣ್ಣ ಪೆಟ್ರೋಲ್ ತಗೊಬರಕ್ಕೆ ಹೋಗೋರೆ ಹುಡುಗರನ್ನೆಲ್ಲ ಇಳಿಸ್ಬಿಟ್ಟು. ನೋಡಿ ಎಲ್ಲ ಎಂಟರ್ಟೈನ್ಮೆಂಟ್ ತಗೋತಾ ಇದ್ದಾರೆ. ಬ್ಯಾಕ್ ಕ್ಯಾಮ್ರಾ ನೋಡಿ ಫ್ರೆಂಡ್ಸ್, ಗಾಡೀಲಿ ಪೆಟ್ರೋಲ್ ಇಲ್ಲ, ನಿಂತ್ಕೊಂಡಿದ್ದೀವಿ. ನಮ್ಮ ಯಜಮಾನ ಮಧ್ಯದಲ್ಲಿ ನಡು ರಸ್ತೆಯಲ್ಲಿ ನಿಂತಿದ್ದಾರೆ. ಹೋಗ್ಬೇಕು ಅಂದ್ಕೊಂಡ್ವಿ, ನೆಕ್ಸ್ಟ್ ಗೊತ್ತಿಲ್ಲ. ಸೈಡ್ಗೆ ಬರಬೇಕು ವಿಡಿಯೋ. ನಮ್ಮ ಅಣ್ಣ ಹೋಗಿದ್ದಾರೆ ತಗೊಂಬರಕ್ಕೆ. ಇನ್ನೂ ಎಷ್ಟು ಅದೇ ಪಾನಿಪುರಿ ಬರೋಣ, ಪಾನಿಪುರಿ ಫ್ರೆಂಡ್ಸ್. ನೋಡಿ ಏನು ಗೊತ್ತಾ, ಇಲ್ಲಿ ನಮ್ಮ ಪೆಟ್ರೋಲ್ ಖಾಲಿಯಾಗಿ ಅಲ್ಲೋಗಿ ಅನಾಥವಾಗಿ ನಮ್ಮ ಗಾಡಿ ನಿಂತಿದೆ. ಪ್ಲೀಸ್ ದಯವಿಟ್ಟು ಯಾರು 2 ವೀಲರ್ ಅಂತೂ ತಗೋಬೇಡಿ ಗೋವಾಗೆ ಬಂದು. ಯಾಕಂದರೆ ಪಾನಿಪುರಿ ಅವ್ರಿಗೆ ಏನು ನಾವು ಪೆಟ್ರೋಲ್ ಹಾಕ್ಸ್ಕೊಳ್ದೆ ಓಡಿಸ್ತಾ ಇದ್ದೀವ ಮೇಡಮ್. ನಾವು ಹಾಕ್ಸಿದ್ದೀವಿ ಪೆಟ್ರೋಲ್ ಸರಿಯಾಗಿ, ಅದು ಮೈಲೇಜ್ ಕೊಡಲ್ಲ. ಅದಕ್ಕೆ ಪಾನಿಪುರಿ ಅವನಿಗೆ ಒಳ್ಳೆ ಇವಾಗ ಬಿಸ್ನೆಸ್ ನಡೆಯುತ್ತೆ ನಮ್ಮ ಗಾಡಿ ನಿಂತಿರೋದ್ರಿಂದ. ಎಲ್ಲರೂ ಒಂದು ಪ್ಲೇಟಲ್ಲಿ ಎಲ್ಲರೂ ಶೇರ್ ಮಾಡಿ. ನೋಡಿ ಫ್ರೆಂಡ್ಸ್, ಎರಡು ಆಯ್ತಾ? ಎರಡು ಆಯ್ತಾ? ಇವ್ರದ್ದು 2 ಮುಗೀತು. ಇವ್ರದ್ದು ಸೈಡಿಗೆ ಬಂದಿದ್ದಾರೆ. ನಿಮ್ದಾಯ್ತಾ? ಒಂದೇನಾ? ಇಲ್ಲಿ ಏನು ಗೊತ್ತಾ, ಇವಾಗ ನಮ್ಮ ಅಣ್ಣ ಆಯ್ತು ತೊಗೊಂಬರಕ್ಕೆ ಹೋಗಿದ್ದಾರೆ ಪೆಟ್ರೋಲ್ನ. ಅವ್ರು ಬರೋವರೆಗೂ ತಿಂತಾ ಇರ್ತೀವಿ. ಅದೆಷ್ಟಾಗುತ್ತೆ ನೋಡೇ ಬಿಡೋಣ. 2 ಮುಗೀತು. ಕೊಡು ನಿಮ್ಮ ಅಮ್ಮಂಗೆ ಕೊಡು. ಅಯ್ಯೋ ಯಾಕೋ ನೀರಂತ ಇಸ್ಕೊಳ್ರಿ ಅಲ್ಲಿ. ಯಾಕೋ ಎಲ್ಲ ಬಿದ್ದುಬಿಟ್ಟು ಜಾರ್ತು. ಅಣ್ಣ ಬಂದರು. ಅಷ್ಟರಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ಕ್ರೂಸರ್ಗೆ ಬಂದ್ವಿ. ಅದು ಕ್ರೂಸರು. ಆಲ್ರೆಡಿ ತುಂಬ ಜನ ರಶ್ ಇದ್ದರು. ಈಗ ಕ್ರೂಸರಲ್ಲಿ ಈಗ 9 o'clock ಎಂಟರ್ ಆಗಿ 12 ತನಕ ನಾವು ಅಲ್ಲೇ ಇರ್ತೀವಿ. ಆ್ಯಂಡ್ ಅದು ಫುಲ್ ಬೀಚೆಲ್ಲ ಒಂದು ರೌಂಡ್ ಹಾಕುತ್ತೆ. ಆ್ಯಂಡ್ ಊಟದ ಫೆಸಿಲಿಟೀಸೂ ಅಲ್ಲೇ ಇರುತ್ತೆ. ಆ್ಯಂಡ್ ಡ್ಯಾನ್ಸ್ ಮಾಡ್ಕೊಂಡು ಮಸ್ತ್ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಬರ್ತೀವಿ. ರೀ ಮಾಯಿ ಕೈ ಹಿಡ್ಕೊಳ್ಳಿ. ನಾವಿಬ್ರು ಬರ್ತಾನೆ ಇಲ್ಲ.
ಸ್ಪೆಕ್ಸ್ ಎಲ್ಲ ಬಿದ್ದೋಗೈತೆ ಸದ್ವಿ ಅಲ್ಬಾರೋ ಇದೇ ಕ್ರೂಸರು ನಾವು ಒಳಗಡೆ ಎಂಟರ್ ಆಗಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ಏನಿಲ್ಲ, ಜಸ್ಟು ಅದು ಫುಲ್ ಬೀಚ್ ಫುಲ್ಲು ರೌಂಡ್ ಹಾಕ್ತಾರೆ. ರೌಂಡ್ ಹಾಕಿದ್ಮೇಲೆ ಅಲ್ಲೇ ನಮಗೆ ಸ್ನ್ಯಾಕ್ಸು, ಡಿನ್ನರು ಮತ್ತು ಜ್ಯೂಸು, ಆಲ್ಕೋಹಾಲ್ ತೊಗೊಳ್ಳೋರಿಗೆ ಆಲ್ಕೋಹಾಲು, ಬಿಯರು ಎಲ್ಲನೂ ಇರುತ್ತಲ್ಲಿ. ಕುಡಿಬೋದು, ತಿನ್ಬೋದು, ಆ್ಯಂಡ್ ಸಾಂಗ್ಸ್ ಎಲ್ಲ ಹಾಕ್ತಾರೆ, ಡ್ಯಾನ್ಸ್ ಮಾಡ್ಬೋದು. ಅದಷ್ಟೇ ಕ್ರೂಸರು. ಸುಮ್ಮನೆ ಒಂದು 3 ಅವರ್ಸು ಆರಾಮಾಗಿ ಸ್ಪೆಂಡ್ ಮಾಡ್ಬೋದು. ಆ್ಯಕ್ಚುಲಿ ನಾವು ಫ್ರಂಟ್ ನಿಂತಿದ್ವಿ, ಸಖತ್ತಾಗಿತ್ತು ವ್ಯೂವು, ಆ್ಯಂಡ್ ವೀಡಿಯೋಸು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಅಣ್ಣ ಅಣ್ಣ ಏನು ಬೇಡ 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 ಬಂದಿದ್ದವರು ಕೆಳಗಡೆನ ಡ್ಯಾನ್ಸು ನೋಡಿ. ಇಲ್ಲಿ ನಮ್ಮ ಕ್ರೂಸರು ಮತ್ತು ಇನ್ನೊಂದು ಕ್ರೂಸರ್ ಹತ್ರ ಬಂದಿದ್ದಾರೆ. ಸಮಥಿಂಗ್ ಏನೋ ಮಾತಾಡ್ತಾಯಿದ್ರು ಅಲ್ಲಿ, ಏನೋ ಡಿಸ್ಕಷನ್ ನಡೀತಾಯಿತ್ತು, ಬಟ್ ಏನು ಅಂತ ಗೊತ್ತಿಲ್ಲ. ಅಲ್ಲಿರೋರು ಇಲ್ಲಿರೋರು, ಸೊ ಅಲ್ಲಿರೋರು ಮತ್ತು ಇಲ್ಲಿರೋರು. ಸೊ ಹತ್ರ ಹೋಗಿ ಏನೋ ತೊಗೋಬೇಕಿತ್ತೋ ಏನೋ ಕೊಡಬೇಕಿತ್ತೋ ಅನಿಸುತ್ತೆ. ಹತ್ರ ಹೋಗಿ ಅಲ್ಲಿ ಒಂದು ಸ್ವಲ್ಪ ಒಂದು 2 to 3 ಮಿನಿಟ್ಸ್ ಅಲ್ಲಿದ್ದರು. ನೆಕ್ಸ್ಟು ಮೂವಿಂಗ್ ಸ್ಟಾರ್ಟ್ ಆಯಿತು. ನಾವೆಲ್ಲ ಏನು ಮಾತಾಡ್ಕೊತಾ ಇದ್ವಿ, ಈ ಕ್ರೂಸರಿಂದ ಆ ಕ್ರೂಸರ್ಗೆ ಹೋಗ್ಬೇಕೇನೋ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಅಲ್ಲಿ ಏನೋ ಮಾತಾಡ್ಕೊಂಡ್ರು, ಆಮೇಲೆ ರಿಟರ್ನ್ ಮೂವ್ ಸ್ಟಾರ್ಟ್ ಆಯಿತು. ನಾನು ಮತ್ತು ನನ್ನ ಫ್ರೆಂಡ್ ಲತಾ ಇಬ್ಬರೂ ಡಿನ್ನರ್ ಹತ್ರ ಬಂದ್ವಿ. ಆ್ಯಕ್ಚುಲಿ ಬೊಫೆ ಇತ್ತು. ನಾವು ಅದಕ್ಕೆ ಒಂದು ಸ್ಲಿಪ್ ಕೊಟ್ಟಿರ್ತಾರೆ, ಆ ಸ್ಲಿಪ್ ಕೊಟ್ಟು ನಾವು ಏನು ಬೇಕೋ ತೊಗೋಬೋದು. ಏನು ಬೇಕೋ ಅಂತಲ್ಲ, ನಾನ್ ವೆಜ್ ಇರುತ್ತೆ, ವೆಜ್ ಇರುತ್ತೆ, ನಿಮ್ಗೆ ಯಾವ್ದು ಬೇಕೋ ಹಾಕ್ಸ್ಕೊಬೋದು. ಆ್ಯಕ್ಚುಲಿ ನಾವು ಇಲ್ಲಿ ಡಿನ್ನರ್ ಹಾಕ್ಸ್ಕೊಂಡು ಹೋಗೋಣ, ಮಕ್ಳಿಗೆ ತಿನ್ಸೋಣ ಅಂದ್ಕೊಂಡು ನಾವು ಬಂದಿದ್ವಿ. ಅಷ್ಟರಲ್ಲಿ ಅಲ್ಲಿ ನನ್ನ ಹಸ್ಬೆಂಡು ಮತ್ತು ಅಣ್ಣ ಹುಡುಗರಿಗೆಲ್ಲ ಡ್ಯಾನ್ಸ್ ಮಾಡಿ ಅಂತ ಹೇಳಿದ್ರಂತೆ. ಸಾಂಗ್ ಹಾಕಿದ್ದಾರೆ ಆ್ಯಕ್ಚುಲಿ, ಸಖತ್ತಾಗಿತ್ತು. DJ ಎಲ್ಲ ಹಾಕಿದ್ರು. ಬಟ್ ಹುಡುಗರೆಲ್ಲ ಏನು ಮಾಡಿದ್ದಾರೆ, ನಾವು ಡ್ಯಾನ್ಸ್ ಮಾಡಲ್ಲ ಅಂತ ಏನೋ ಹೇಳಿದ್ದಾರೆ ಅನಿಸುತ್ತೆ. ಅದಕ್ಕೆ ನನ್ನ ಹಸ್ಬೆಂಡು ಮತ್ತು ಅಣ್ಣ ಇಬ್ಬರು ಮಕ್ಳಿಗೆ ಚೆನ್ನಾಗಿ ಬೈದಿದ್ದಾರೆ. ನಾನು ಡಿನ್ನರ್ ತೊಗೊಂಡು ಹೋಗೋಷ್ಟೊತ್ತಿಗೆ ಮಕ್ಕಳೆಲ್ಲ ಅಳ್ತಾ ಇದ್ರು ನೋಡಿ. ಫುಲ್ಲು ಬೈದು ನನ್ನ ಮಕ್ಕಳನ್ನೆಲ್ಲ ಅಳಿಸಿದ್ದಾರೆ. ಇಮಾನಿ ಅಳ್ತಾ ಇದ್ಲು. ಅದನ್ನು ನೋಡಿ ಕ್ರೂಸರ್ ಡ್ರೈವರ್ ಬಂದು ಇಮಾನಿನ ಇನ್ಸೈಡ್ ಕರ್ಕೊಂಡು ಟ್ರೈ ಮಾಡ್ತೀನಿ ಹೇಳ್ಕೊಟ್ಟಿದ್ದಾರಲ್ಲ.
ಈ ಕಡೆ ಬಸ್ ಅದ್ವಿಕಾ. ಗೊತ್ತಾಯ್ತಾ ಚಿನ್ನ? ಏನು ಇಲ್ಲ ಇಲ್ಲ ಇನ್ನೂ ಅವ್ರ ಅಪ್ಪನ ಮುಗಿಲೇ ಇಲ್ಲ. ಇಮ್ಮಾನಿಗೂ ಸದ್ವಿಕ್ಕೂ ಕ್ಲಾಸ್ ತೊಗೊಂಡೇ ಇದ್ದಾರೆ. ಏನಕ್ಕೆ ಡ್ಯಾನ್ಸ್ ಮಾಡಲಿಲ್ಲ ಅಂತಲೇ ಕೇಳ್ತಾನೆ ಇದ್ದಾರೆ. ಸ್ವಲ್ಪ ಅವರಿಗೂ ಬೇಜಾರಾಯಿತು ಮಕ್ಕಳು ಡ್ಯಾನ್ಸ್ ಮಾಡಲಿಲ್ಲ ಅಂತ ಅಷ್ಟೇ, ಅದಕ್ಕೋಸ್ಕರ ಕೇಳ್ತಾಯಿದ್ರು ಅಷ್ಟೇ. ಅವರಿಬ್ಬರು ಡೀಪ್ ಡಿಸ್ಕಷನಲ್ಲಿದ್ದಾರೆ. ನಾವು ಕ್ರೂಸಲ್ಲಿ ಹೋಗ್ತಾ ಇದ್ದೀವಿ. ಕ್ರೂಸರಲ್ಲಿ 2 ಫ್ಲೋರ್ಸ್ ಇದೆ, ಗ್ರೌಂಡ್ ಫ್ಲೋರ್ ಆ್ಯಂಡ್ ಫಸ್ಟ್ ಫ್ಲೋರು. ಆ್ಯಕ್ಚುಲಿ ನಾವು ಅಷ್ಟೊತ್ತಿಂದ ಫಸ್ಟ್ ಫ್ಲೋರಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದು. ಈಗ ಗ್ರೌಂಡ್ ಫ್ಲೋರಿಗೆ ಬಂದಿದ್ವಿ. ಗ್ರೌಂಡ್ ಫ್ಲೋರಲ್ಲಿ ಫುಲ್ಲು DJ ಮತ್ತು ಡ್ಯಾನ್ಸ್. ಇವಾಗ ಫುಲ್ಲು ಡ್ಯಾನ್ಸ್ ಮಾಡೋಣ ಅಂದ್ಕೊಂಡು ಕೆಳಗಡೆ ಬಂದಿದ್ದೀವಿ. ಲೆಟ್ಸ್ ಸ್ಟಾರ್ಟ್. ಫುಲ್ಲು ಡ್ಯಾನ್ಸ್ ಎಲ್ಲ ಮಾಡಿ ಸುಸ್ತಾಯಿತು. ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಒಂದಷ್ಟು ಫೋಟೋಸ್ ತೆಗ್ಸ್ಕೊಳ್ಳೋಣ ಅಂತ ನಾನು ಇಲ್ಲೇ ನಿಂತ್ಕೊಂಡು ತುಂಬ ಫೋಟೋಸ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಲೈಟಿಂಗ್ಸ್ಗೆ ಫೋಟೋಸ್ ಮಾತ್ರ ಸಖತ್ತಾಗಿ ಬಂದಿತ್ತು. ಆ್ಯಂಡ್ ಇದು ನೋಡಿ ಫುಲ್ಲು ಇವಾಗ ಇನ್ನೇನು ಹೊರಡ್ಬೇಕು ನಾವು. ಸೊ ಬರೋರೆಲ್ಲ ಹೊರಗಡೆ ಬರ್ತಾಯಿದ್ದಾರೆ. ಆಲ್ರೆಡಿ 12 ಆಗಿದೆ. ಬರೋರೆಲ್ಲ ಕೆಳಗಡೆ ಬರ್ತಾಯಿದ್ದಾರೆ. ಇವಾಗ ನಾವು ಹೊರಡ್ತೀವಿ. ಹೋಗ್ತಾ ಇದ್ದೀವಿ. ಎಲ್ಲರೂ ಈಗ ಕೆಳಗಡೆ ಬರ್ತಾ ಇದ್ದಾರೆ. ಕೆಳಗಡೆ ಇವರಿಬ್ಬರು ಫೋಟೋ ಶೂಟ್ ನಡೀತಾ ಇದೆ. ಇವರೆಲ್ಲ ಏನಕ್ಕೆ ಇಲ್ಲಿ ಬರ್ತಾ ಇದ್ದಾರೆ? ಇವರೆಲ್ಲ ಇದ್ದಳೆ ಬರ್ತಾರಾ? ನೋಡಿ ಎಲ್ಲ ಹೋಗೋದಕ್ಕೆ ಕ್ಯೂ ಅಲ್ಲಿ ನಿಂತಿದ್ದಾರೆ. ಮೇಲಿಂದ ಕೆಳಗಡೆ ಬಂದ ಆಮೇಲೆ ಸದ್ವಿಕಾಯಲ್ಲಿ ನಿಂತಿದ್ದಾನೆ. ನಿಂತಿದ್ದಾನೆ. ನಮ್ಮ ಯಜಮಾನರು ಫೋಟೋ ತೆಗಿತಾ ಇದ್ದಾರೆ. ಫುಲ್ ಎಂಜಾಯ್ ಮಾಡಿದ್ವಿ, ಚೆನ್ನಾಗಿತ್ತು. ಇವಾಗ ರೂಮ್ ಹತ್ರ ಹೊರಡ್ತಾ ಇದ್ದೀವಿ. ಬೈಕಲ್ಲಿ ಹೊರಟ್ವಿ, ಸಖತ್ತಾಗಿತ್ತು. ವೆದರ್ ಮಾತ್ರ ಏನೋ ಒಂಥರ ಚೆನ್ನಾಗಿತ್ತು. ಆ್ಯಂಡ್ ನಮ್ಮದು ನಾಳೆ ಚೆಕ್ಔಟ್. ನಮ್ಮದು ನಾಳೆ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಸೊ ಬೇಗ ಮಲ್ಕೊಂಡು ಬೇಗ ಎದ್ದು ಚೆಕ್ಔಟ್ ಮಾಡಬೇಕು. ಗುಡ್ ನೈಟ್.
ಗುಡ್ ಮಾರ್ನಿಂಗ್. ಇದು ನಮ್ಮದು 4th ಡೇ ಇನ್ ಗೋವಾ. ಸೊ ನಾವು ಬ್ಯಾಂಗ್ಳೂರು ಹೊರಡೋದಕ್ಕೆ ರೆಡಿ ಆಗ್ತಾ ಇದ್ದೀವಿ. ಇವಾಗ ಚೆಕ್ಔಟ್ ನಮ್ಮದು. ನೋಡಿ ಸರಿ ಕಳ್ಕೊಂಡು ಕೂತಿದ್ದಾನೆ. ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ, ಹೊರಡ್ತಾ ಇದ್ದೀವಿ. ಹೋಗೋಣ ಎಲ್ಲ ಬೆಂಗಳೂರಿಗೆ. ಇಲ್ಲ ಇಲ್ಲೇ ಇರೋಣ, ಇಲ್ಲೇ ಇರೋಣ. ಚಿನ್ನು ಹೋಗೋಣ, ಇರೋಣ ಇನ್ನೂ ಮುಗಿಲೇ ಇಲ್ಲ ಇವ್ರದ್ದು. ಅದು ಚಿನ್ನು ಸದ್ವಿಕ ನಿಂಗೆ ಹೋಗೋಣ, ಇರೋಣ. ಮತ್ತೆ ಎಲ್ಲರೂ ಇರೋಣ ಅಂದಿದ್ದಾರೆ. ಸೊ ಹೋಗೋಣ. ನಾವು ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಬಗ್ಗೆ ಹೇಳಬೇಕು, ನಾವು 2 ಡೇಸೂ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಿದ್ದು. ಯಾಕಂದರೆ ಅವರು ಕನ್ನಡದವರು. ಇಡ್ಲಿ, ಪಲಾವ್, ಚಿತ್ರಾನ್ನ ಮತ್ತು ಅವಲಕ್ಕಿ ಎಲ್ಲ ಸಿಗುತ್ತೆ ಅಲ್ಲಿ. ಈವನ್ ಅವರೆಲ್ಲ ಕನ್ನಡನೂ ಮಾತಾಡ್ತಾರೆ. ಸೊ ಊಟನೂ ಅಷ್ಟೇ ಚೆನ್ನಾಗಿತ್ತು. ಕಲಾಂಗುಟ್ ಬೀಚ್ ಹತ್ರನೇ ನಿಕಿತಾ ರೆಸಾರ್ಟ್ ಇರೋದು. ನಿಕಿತಾ ರೆಸಾರ್ಟ್ ಪಕ್ಕನೇ ಆ ಹೋಟೆಲ್ ಇರೋದು. ಹೋದರೆ ಒಂದ್ಸಲ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾವೀಗ ಬ್ಯಾಂಗ್ಳೂರಿಗೆ ಹೊರಡ್ತಾ ಇದ್ದೀವಿ. ಲಗೇಜ್ ಎಲ್ಲ ತೊಗೊಂಬಂದು ಹೊರಗಡೆ ಇಟ್ಕೊಂಡಿದ್ದೀವಿ. ಆ್ಯಕ್ಚುಲಿ 11ಗೆ ಚೆಕ್ಔಟ್ ಅಂತ ಹೇಳಿದರು. ಸೊ ಬ್ಯಾಗ್ನೆಲ್ಲ ನಾವು ಹೊರಗಡೆ ತೊಗೊಂಬಂದು ಇಟ್ಕೊಂಡಿದ್ವಿ. 11:15 ಆಗಿತ್ತು. 11:30, 12 o'clock ಆದರೆ ಈ ಡೇನೂ ಅವರು ಪೇ ಮಾಡಬೇಕು ಅಂತ ಹೇಳ್ತಿದ್ರು. ಸೊ ಲಗೇಜ್ನೆಲ್ಲ ಔಟ್ಸೈಡ್ ಇಟ್ಕೊಂಡಿದ್ವಿ ನಾವು. ಲಗೇಜ್ ಎಲ್ಲ ತೊಗೊಂಡೋಗಿಡ್ತಾ ಇದ್ದಾರೆ. ಯಾರೋ ಹಿಂದ್ಗಡೆ ಕೋತಿ ಮರಿ ಇದೆ. ಸದ್ವಿಕ ಬೀಳ್ದೋಯ್ತೆ ನೋಡಿ ಫ್ರೆಂಡ್ಸ್. ಕೋತಿ ಮರಿ ನೋಡಿ ಫ್ರೆಂಡ್ಸ್. ನಾವು ಬ್ಯಾಂಗ್ಳೂರಿಗೆ ಹೊರಟ್ವಿ. 12 o'clock ಆಯ್ತು ಅನ್ಸುತ್ತೆ. ನಾವು ಚೆಕ್ಔಟ್ ಮಾಡಿ ನಾವು ಲಗೇಜ್ ಎಲ್ಲ ಇಟ್ಕೊಂಡು ಹೊರಟ್ವಿ. ಆನ್ ದ ವೇ 3:30, 4 o'clock ಆಯಿತು. ಊಟ ಮಾಡೋಣ ಅಂತ ಅನಿಸ್ತು. ಸೊ ಲಂಚ್ಗೆ ನಾವು ಕಾರಲ್ಲಿ ನಿಲ್ಲಿಸಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಬ್ಯಾಂಗ್ಳೂರಿಗೆ ಹೊರಡ್ತಾ ಇದ್ದೀವಿ. ಆ್ಯಂಡ್ ನಮಗೆ 4 days ನಾವು ನಿಜ ತುಂಬ ಎಂಜಾಯ್ ಮಾಡಿದ್ದೀವಿ. ಆ್ಯಂಡ್ ಕ್ರೂಸ್ ಆ್ಯಂಡ್ ಕೆಸಿನೋಗೆ ಲಾಸ್ಟ್ ಟೈಮ್ ಹೋಗಿರಲಿಲ್ಲ, ಈ ಟೈಮ್ ಹೋದ್ವಿ. ತುಂಬಾ ಚೆನ್ನಾಗಿತ್ತು, ಹೊಸ ಎಕ್ಸ್ಪೀರಿಯೆನ್ಸು, ಸಖತ್ ಎಂಜಾಯ್ ಮಾಡಿದ್ವಿ. ಮಕ್ಕಳು ಅಷ್ಟೇ ಎಂಜಾಯ್ ಮಾಡಿದ್ರು. ನಮಗಂತೂ ವಿಂಟರ್ ವೆಕೇಷನ್ ಸಖತ್ತಾಗಿತ್ತು. ನೀವು ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.